ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವಾಗ ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಏನಂದರೆ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಫ್ರೀ ಇದ್ರು, ಸಂಡೇ ಆಗಿರೋದ್ರಿಂದ ಕೇರಮ್ ಆಡ್ತಾಯಿದ್ರು. ಕೇರಮಲ್ಲಿ ಮಕ್ಕಳು ಲಾಸ್ಟ್ ಒಂದು ಕಾಯಿನ್ ಇತ್ತು, ಅದನ್ನು ಹೊಡಿಯೋಕ್ಕೆ ಸಖತ್ ಪರದಾಡ್ತಿದ್ದಾರೆ. ಮತ್ತು ಏನಂದರೆ ನಾವು ಇವತ್ತು ಫ್ಯಾನ್ ತರಿಸಿದ್ದೀವಿ. ಆ ಫ್ಯಾನ್ನ ಇನ್ಸ್ಟಾಲೇಷನ್ಗೆ ಎಲ್ಲ ಫೋನ್ ಮಾಡಿದ್ರು. ಎಲ್ಲ ಅಲ್ಲಿ ಇಲ್ಲಿ ಇದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಇವರೇ ಟ್ರೈ ಮಾಡಿದ್ರು. ಫೈನಲಿ ಹಾಗೆ ಹೀಗೆ ಎಲ್ಲ ತೆಗೆದು ಹಾಕಿ ಮಾಡಿ ಫೈನಲಿ ಆ್ಯಕ್ಚುಲಿ ಬಂತು. ಅದಂತೂ ನಂಗೆ ಸಖತ್ ಖುಷಿ ಆಯಿತು. ಬಟ್ ತುಂಬ ಭಯ ಬಿದ್ದೆ ಹಾಕಬೇಕಿದೆ. ಯಾಕೆಂದರೆ ಅದು ಗೊತ್ತಿದ್ದವ್ರು ಅಷ್ಟೇ ಇದೆಲ್ಲ ಮಾಡ್ಕೊಬಿಡ್ಬೋದು, ಎಲ್ಲ ಅದನ್ನು ಫಿಕ್ಸ್ ಮಾಡೋದು. ಬಟ್ ಮೇಲೆ ಫಿಕ್ಸ್ ಮಾಡೋದು, ಜೋಡಿಸೋದೆಲ್ಲ ನನಗೆ ಭಯ ಅನ್ನಿಸ್ತಿತ್ತು. ಪವರೆಲ್ಲ ಆಫ್ ಮಾಡಿದರು, ಆದ್ರೂ ಸಖತ್ ಭಯ ಅನ್ನಿಸ್ತಿತ್ತು. ಅದೆಲ್ಲ ಹಾಗೆ ಫೈನಲಿ ನಮ್ಮ ತಮ್ಮನೂ ಇದ್ದ, ಸ್ವಲ್ಪ ಅವನು ಹೆಲ್ಪ್ ಮಾಡ್ದ. ಅವನಿಗೆ ಇವಾಗ ಆಫೀಸಲ್ಲಿ 1 ವೀಕ್ ಆಫೀಸ್ ಕರೆದಿದ್ದಾರೆ ಅಂತ ಬಂದಿದ್ದ. ನಮ್ಮ ಕಸಿನು ಬಂದಿದ್ದರು, ಯಾಕಂದರೆ ಅವರಿಗೂ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ದರು. ಅವರು 1-2 ದಿನ ಮುಂಚೆನೇ ಹೋದರು. ನನ್ನ ತಮ್ಮ ಈಗ ಸ್ವಲ್ಪ ಇರ್ತೀನಿ ಅಂತ 1-2 ದಿನ ಆಫೀಸ್ಗಿಂದನೇ ಓಡಾಡ್ತಾ ಇದ್ದ. ಅದಕ್ಕೆ ಮಕ್ಕಳಿಗೆಲ್ಲ ಸ್ವಲ್ಪ ಅವರು ಇರೋದ್ರಿಂದ ಚೆನ್ನಾಗಾಯಿತು. ಅವ್ರ ಅಪ್ಪಗೂ ಸ್ವಲ್ಪ ಫಿಕ್ಸ್ ಮಾಡೋಕ್ಕೆಲ್ಲ ಈಸಿ ಆಯಿತು. ದಶು ನೋಡಿ ಅವ್ರ ಅಕ್ಕಗೆ ಹೇಳ್ಕೊಡ್ತಾ ಇದ್ದಾಳೆ, ಈ ಕಾಯಿನ್ ಹೊಡಿ, ಈ ಕಾಯಿನ್ ಹೊಡಿ ಅಂತ ಹೇಳಿಬಿಟ್ಟು ಅವಳೇ ಹೇಳ್ಕೊಡ್ತಾ ಇದ್ದಾಳೆ. ಅವಳಿಗೇನೋ ತುಂಬ ಗೊತ್ತಿದ್ದವ್ರ ಥರ ಕೇರಮ್ ಮಾಡಲಿಕ್ಕೆ. ಸಖತ್ತಾಗಿತ್ತು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರು. ಸಿದ್ದು ಇದ್ರ ಮೇಲೆ ಕೂತ್ಕೊಳ್ಳುತ್ತೆ ಅಲ್ಲ ಸಿದ್ದು. ಇದೇನು ಬಿದ್ದಂಗೆ ಬೀಳೋ ಥರ ಕಾಣ್ತಾ ಇಲ್ಲ. ಕೇಳಿಸ್ತಿದೆಯಲ್ಲ? ಅಲೆಕ್ಸಾ, ವಾಲ್ಯೂಮ್ ಅಪ್. ಕೇಳಿಸ್ತಿದ್ಯಾ ದಶು? ಅಲೆಕ್ಸಾ, ವಾಲ್ಯೂಮ್ ಅಪ್. ಹಾಂ, ಡ್ಯಾನ್ಸ್ ಮಾಡು. ಮನಮಿ ಕಲ್ಸು. ಅಕ್ಕ ಮಾಡ್ತಾಳೆ ನೋಡಲ್ಲಿ. ದಶು ಅಕ್ಕ ಮಾಡ್ದಂಗೆ ಮಾಡು. ಹಾಂ, ಹೆಂಗೆ ಕೈ ಇಟ್ಕೊಳ್ಳೋದು? ಹಾಂ ಮಾಡು. ಅಕ್ಕ ಬಾರೆ ಆ ಕಡೆಯಿಂದ. ಹಾಂ, ಯಾವ ಅಂಕಲ್ ತೋರಿಸು? ಯಾವ ಅಂಕಲ್ ಹೋಗ್ತಿದ್ದಾರೆ? ಎಲ್ಲಿದ್ದಾರೆ ತೋರಿಸು. ಹಾಂ, ಮತ್ತೆ ಯಾರು ಬಂದಿದ್ದಾರೆ ನಮ್ಮ ಮನೆಗೆ? ಅವ್ರ ಹೆಸರೇನು? ಹಾಂ, ಮಂಜು ಮಾವ ಬಂದಿದ್ದಾರಾ? ನಮ್ಮ ಮಾವ ಬಂದಿದ್ದಾರಾ? ಅಯ್ಯೋ, ಅಮ್ಮನ ಕಡೆ ಕೊಡ್ಬಾರ್ದು, ಗೇಟಿಂದ ಹೊರಗೆ ಹೋಗ್ಬಾರ್ದು. ಓಕೆ, ಕಳ್ಳ ಪೊಲೀಸ್ ಎಲ್ಲರೂ ಬಂದು ಇಟ್ಕೊಂಡು ಹೋಗ್ಬಿಡ್ತಾರೆ. ಆಯ್ತಾ? ನಾನು ನೆಕ್ಸ್ಟ್ ಟೈಮ್ ಬಂದಾಗ ಹೊಸ ಮನೆ ಕಟ್ಕೊಂಡು ಹೋಗ್ತೀನಿ. ಹಾ, ಅಮ್ಮ ಮನೆಗೆ ಹೋಗೋಣ ಆಯ್ತಾ? ಊಟ ಮಾಡಿದ್ಯಾ?
ಹೌದಾ, ಊಟ ಮಾಡ್ಕೊಂಡು ಹೋಗ್ಬೇಕಲ್ಲ. ಹಾಂ ಫ್ರೆಂಡ್ಸ್, ಆಟಂಬರ್ಗ್ ಫ್ಯಾನ್ ಆರ್ಡ್ರ್ ಮಾಡಿದ್ವಿ. ಸೊ ಅದು ಬಂದಿದೆ. ಅದನ್ನು ಫಿಕ್ಸ್ ಮಾಡೋಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಏನೇನು ಕೊಟ್ಟಿದ್ದಾರೆ ಎಲ್ಲ ಒಂದು ಸಲ ಚೆಕ್ ಮಾಡಿದ್ವಿ. ಸೊ ಎಲ್ಲ ಐಟಮು ಬಂದಿತ್ತು. ಸೊ ಅದಕ್ಕೆ ನಾವು ಹೇಗೆ ಫಿಕ್ಸ್ ಮಾಡೋದು ಅಂತ ನೋಡ್ತಾ ಇದ್ವಿ. ರಿಮೋಟ್ ಎಲ್ಲ ಕರೆಕ್ಟ್ ಇದೆಯಾ ಅಂತ, ವರ್ಕ್ ಚೆನ್ನಾಗಿ ಆಗ್ತಿದೆಯಾ ಅಂತ ನೋಡಿಬಿಟ್ಟು ಆ್ಯಕ್ಚುಲಿ ಎಲ್ಲದು ಕೊಟ್ಟಿದ್ರು. ಸ್ವಲ್ಪ ಈಸಿ ಇತ್ತು ಫಿಕ್ಸ್ ಮಾಡೋದು. ಸೊ ಅದಕ್ಕೆ ಇವರು ಕಾಲ್ ಮಾಡಿದರು ಫಿಕ್ಸ್ ಮಾಡೋರಿಗೆ. ಅವರು ಇಲ್ಲ, ನಾವು ಹೊರಾಗಿದ್ದೀವಿ ಅಂತ ಹೇಳಿದ್ರು. ಸೊ ನೋಡೋಣ ಹೀಗೆ ಅಂತ ಹೇಳಿಬಿಟ್ಟು ಇವರೇ ಟ್ರೈ ಮಾಡಿದರು. ಆ್ಯಕ್ಚುಲಿ ಸ್ವಲ್ಪ ಈಸಿ ಇತ್ತು ಫಿಕ್ಸ್ ಮಾಡೋದು. ಇನ್ನು ಅದಕ್ಕೆ ಇವರು ಒಂದು ಸ್ವಲ್ಪ ಹಾಗೆ ಟ್ರೈ ಮಾಡಿದ ತಕ್ಷಣ ಆರಾಮಾಗಿ ಈಸಿ ಅನ್ನಿಸ್ತು. ಒಂದು ಸ್ವಲ್ಪ ಒಂದೆರಡು ಸ್ಕ್ರೂ ಹಾಕಿದರೆ ಅಷ್ಟೇ. ಬಟ್ ನನಗೆ ಇಲ್ಲಿ ಫಿಕ್ಸ್ ಮಾಡೋಕ್ಕೇನೋ ಓಕೆ ಎಲ್ಲದು ಮಾಡಿದ್ರು. ಬಟ್ ಮೇಲೆ ಹಾಕಬೇಕಿದ್ರೆ ಸ್ವಲ್ಪ ಭಯ ಅನ್ನಿಸ್ತು, ಏನಕ್ಕೆ ಇದು ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಅವ್ರ ಹತ್ರನೇ ಹೇಳೋಣ ಅಂತ ನಾನು ಹೇಳಿದೆ. ಬಟ್ ಅವ್ರು ಇಲ್ಲ ಬಿಟ್ಟು ನಾನೇ ಮಾಡ್ತೀನಿ, ಈಸಿ ಇದೆ ಅಂತ ಹೇಳಿಬಿಟ್ಟು ಮಾಡಿದ್ರು. ಸೊ ಚೆನ್ನಾಗಿತ್ತು ಮಾಡೋಕ್ಕೆ. ಮತ್ತು ಎಲ್ಲ ಲೈಟ್ ಆಫ್ ಮಾಡ್ಕೊಂಡ್ವಿ ಕೊನೆಗೆ ಫಿಕ್ಸ್ ಮಾಡಬೇಕಿದ್ರೆ. ಪವರ್ ಎಲ್ಲ ಫುಲ್ ಕಟ್ ಮಾಡಿ ಆಮೇಲೆ ಫಿಕ್ಸ್ ಮಾಡಿದ್ವಿ. ಚೆನ್ನಾಗಾಗಿದೆ. ಆ್ಯಕ್ಚುಲಿ ನಾನು ಸಿಂಪಲಾಗಿರೋ ಫ್ಯಾನ್ ಆರ್ಡ್ರ್ ಮಾಡಿದ್ವಿ. ಏಕೆಂದರೆ ಫುಲ್ ತುಂಬ ಹೆವಿದು ಹಾಕಿದರೆ ಫುಲ್ಲು ನೋಡೋಕ್ಕೆ ಫುಲ್ ಜಿಗಿ ಜಿಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸಿಂಪಲಾಗಿ ಮಾಡಿದ್ವಿ. ಯಾಕಂದರೆ ಎಲ್ಲ ಇಲ್ಲಿ ಇಂಟೀರಿಯರ್ ಸ್ವಲ್ಪ ಜಾಸ್ತಿ ಮಾಡಿಸಿರೋದ್ರಿಂದ ಸೊ ಇದು ಸ್ವಲ್ಪ ಸಿಂಪಲಾಗಿರೋ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡ್ವಿ. ಸೊ ಇದು ಬಂದುಬಿಟ್ಟು ಅಲೆಕ್ಸಾ ಕನೆಕ್ಷನ್ ಇದೆ. ಸೊ ಅಲೆಕ್ಸಾಗೆ ಕನೆಕ್ಟ್ ಮಾಡಿದ್ವಿ. ಅಲೆಕ್ಸಾಗೆ ಆ್ಯಪ್ ಹಾಕಿಬಿಟ್ಟು ಕನೆಕ್ಷನ್ ಮಾಡಬೇಕು. ಸೊ ಅದನ್ನು ಕನೆಕ್ಟ್ ಮಾಡಿದ್ವಿ. ಸೊ ವರ್ಕ್ ಆಗ್ತಿದೆ, ಚೆನ್ನಾಗಿ ಬಂತು. ಆ್ಯಕ್ಚುಲಿ ಫ್ಯಾನು ಏನಂದರೆ ಸ್ವಲ್ಪ ಹಾಲು ಸ್ವಲ್ಪ ದೊಡ್ಡ ಇರೋದ್ರಿಂದ ಸೊ ಸ್ಪ್ಯಾನ್ ಸ್ವಲ್ಪ ಸ್ಪೀಡಾಗಿ ಇಟ್ಟರೆ ಸ್ವಲ್ಪ ಗಾಳಿ ಎಲ್ಲ ರೀಚ್ ಆಗೋದು. ದರ್ಶಿ ಸುಮ್ಮನೆ ಕೂತ್ಕೊಂಡು ಮೇಲೆ ಫ್ಯಾನ್ ಕೂತ್ಕೊಂಡು ನೋಡ್ತಾ ಇದ್ಲು, ಏನು ಇಷ್ಟು ಸ್ಪೀಡಾಗಿ ತಿರುಗ್ತಾ ಇದೆ ಅಲ್ಲ ಅಂತ ಹೇಳಿಬಿಟ್ಟು. ನಾನು ಮೇಲೆ ಹತ್ತು ಕೂತ್ಕೊ ಅಂತ ಹೇಳಿದ್ದೆ, ಅದಕ್ಕೆ ಅವಳು ಮೇಲೆ ಹತ್ತು ಕೂತ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಕೆಳಗೆ ಸ್ವಲ್ಪ ನಾವು